ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ವೀಕ್ಷಕರೇ, ಜೂನ್ 14 ಮತ್ತು 15ನೇ ತಾರೀಕು ಸೋಮಾವತಿ ಅಮಾವಾಸ್ಯೆ ನಂತರ ಕನ್ಯಾ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥದ್ದು ಈ ಒಂದು ವಿಡಿಯೋಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡುವುದಾದ್ರೆ, ಅಮಾವಾಸ್ಯೆ ನಂತರ ತಮ್ಮ ಬುದ್ಧಿಶಕ್ತಿ ಚುರುಕಾಗ್ತದೆ. ಕೆಲಸದ ಜಾಗದಲ್ಲಿ ನೀವು ಕೊಡುವಂಥ ಐಡಿಯಾಗಳಿಗೆ ಸಹ ಉದ್ಯೋಗಿಗಳೊಂದಿಗೆ ಮೆಚ್ಚುಗೆ ಸಿಗ್ತದೆ. ಉದ್ಯೋಗದ ಹುಡುಕಾಟದಲ್ಲಿದ್ರೆ ಒಳ್ಳೆ ಆಫರ್ ಸಿಗ್ತದೆ. ವ್ಯವಹಾರದಲ್ಲಿ ಹೊಸ ಹೊಸ ಕಸ್ಟಮರ್ ಸಿಗ್ತಾರೆ. ಆಫೀಸ್ಗಳಲ್ಲಿ ಸಣ್ಣ ತಪ್ಪುಗಳಿಗೂ ಕೂಡ ಸಹ ಉದ್ಯೋಗಿಗಳ ಮೇಲೆ ರೇಗಾಡಬೇಡಿ. ಯಾವುದೇ ಹೊಸ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಾಗ ಕಣ್ಣು ಮುಚ್ಚಿ ಸಹಿ ಹಾಕಿ ಹೋಗಬೇಡಿ, ಮೋಸ ಹೋಗುವಂತ ಸಾಧ್ಯತೆ ಇದೆ. ಇನ್ನು ಹಣಕಾಸಿನ ಹರಿವು ಸಾಧಾರಣಕ್ಕಿಂತ ಉತ್ತಮವಾಗಿರುತ್ತೆ. ಸಾಲ ಕೊಟ್ಟಿರ್ತಕ್ಕಂಥ ದುಡ್ಡು ಮರಳಿ ನಿಧಾನವಾಗಿ ತಮ್ಮ ಕೈ ಸೇರುತ್ತೆ. ಆದರೂ ತಾವು ಇಷ್ಟು ದಿವಸ ಕಷ್ಟಪಟ್ಟು ಕೂಡಿಟ್ಟಿರ್ತಕ್ಕಂಥ ಹಣ ಐಷಾರಾಮಿ ಹವ್ಯಾಸಗಳಿಗೆ ನೀರಿನಂತೆ ಖರ್ಚಾಗುತ್ತೆ. ಉದಾರ ಗುಣದಿಂದ ನೀವು ಯಾರಿಗಾದ್ರೂ ದೊಡ್ಡ ಮಟ್ಟದ ಸಾಲ ಕೊಟ್ಟರೆ ಅದು ವಾಪಸ್ ಬರೋದು ಡೌಟು. ಇನ್ನು ಹಿರಿಯರಿಂದ ತಮ್ಮ ತಂದೆ ತಾಯಿಗಳಿಂದ ಭರ್ಜರಿ ಸಪೋರ್ಟ್ ಸಿಗ್ತದೆ. ಮನೆಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಗೊಂದಲಗಳು ಕೂಡ ಬಗೆಹರಿಯುತ್ತೆ. ಆದರೆ ಕನ್ಯಾ ರಾಶಿಯವರು ಕೆಲವೊಮ್ಮೆ ನೇರವಾಗಿ ಮಾತನಾಡಿ ಎದುರಿನವರ ಮನಸ್ಸಿಗೆ ನೋವು ಮಾಡ್ತಾರೆ. ಸೊ ಹಾಗಾಗಿ ಪ್ರೀತಿ ಪಾತ್ರರೊಂದಿಗೆ ಅನಗತ್ಯವಾಗಿ ಸ್ವಲ್ಪ ದೊಡ್ಡ ಜಗಳ ಆಗ್ಬಹುದು. ಮನೆಯಲ್ಲಿ ನೆಮ್ಮದಿ ಕೆಡಿಸುವಂತಹ ಮಾತುಗಳನ್ನು ಆಡಕ್ಕೆ ಹೋಗಬೇಡಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ಬಂದ್ರೆ, ಈ ರಾಶಿಯವರಿಗೆ ಮುಖ್ಯವಾಗಿ ಯಾವಾಗಲೂ ಕೂಡ ಸಮಸ್ಯೆಗಳು ಬೇಗನೆ ಕಾಡುತ್ತೆ. ಅಮಾವಾಸ್ಯೆ ನಂತರದ ದಿನಗಳಲ್ಲಿ ಊಟದ ಸಮಯದ ಏರುಪೇರಿಂದ ಆರೋಗ್ಯ ಕೆಡಬಹುದು. ಒಳ್ಳೆಯದನ್ನ ಹೆಚ್ಚಿಸಿಕೊಂಡು ಕಷ್ಟಗಳನ್ನ ದೂರ ಮಾಡಲು ಈ ಅಮಾವಾಸ್ಯೆ ಕಳೆದ ನಂತರ ನಾನು ಹೇಳ್ತಕ್ಕಂಥ ಈ ಒಂದು ಪರಿಹಾರವನ್ನ ಮಾಡಿ ನಿಮ್ಮ ರಾಶಿಯಾಧಿಪತಿ ಬುಧನಿಗೆ ಸಾಕ್ಷಾತ್ ಮಹಾವಿಷ್ಣುವಿನ ಅಧಿಪತಿ ಅಮಾವಾಸ್ಯೆ ದಿನ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ತುಳಸಿ ಮಾಲೆಯನ್ನು ಅರ್ಪಿಸಿ ಅಮಾವಾಸ್ಯೆ ದಿನ ಕಡು ಬಡವರಿಗೆ ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿ ಕನ್ಯಾ ರಾಶಿಯವರಿಗೆ ಒಟ್ಟಾರೆ ನೋಡುವುದಾದ್ರೆ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ಈ ಒಂದು ಅಮಾವಾಸ್ಯೆ ನಂತರದ ದಿನಗಳು ನಿಮ್ಮ ಪಾಲಿಗೆ ಯಶಸ್ಸನ್ನು ತರ್ತದೆ. ಶುಭಮಸ್ತು. ಆ ಲಕ್ಷ್ಮೀ ನಾರಾಯಣ ನಿಮಗೆ ನಿಮ್ಮ ಕುಟುಂಬಕ್ಕೂ ಸಕಲ ಸುಖ ಶಾಂತಿ ಕರುಣಿಸಲಿ ಎಂದು ಆ ಒಂದು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಹಾಗೂ ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ನ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.